ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ದೇವಲೋಕದ ರಹಸ್ಯವನ್ನು ಉಲೂಪಿ ಹೇಳುತ್ತಿದ್ದಾಳೆ. ಈ ಮಹತ್ ಕಾರ್ಯಕ್ಕೆ ನನ್ನ ಪೌರುಷ ಪ್ರಯೋಜನಕ್ಕೆ ಬಾರದು ಮಗನೇ. ಪ್ರೀತಿಯಿಂದ ವಿಶ್ವಾಸದಿಂದ ಓಲೈಕೆಯಿಂದ ಸಾಧಿಸಬೇಕು. ಅನೇಕ ಕಾರ್ಯಗಳನ್ನು ಮಾಡುವಾಗ ಆದೇಶಕ್ಕಿಂತ ವಿನಂತಿಯೇ ಹೆಚ್ಚು ಸೂಕ್ತವಾಗಿರುತ್ತದೆ. ಆದರೆ ದರ್ಪದಿಂದ ಕೇಳಿದರೆ ವೈಫಲ್ಯವೇ. ಉಲೂಪಿ ಮತ್ತೆ ಹೇಳುತ್ತಾಳೆ, ನೀನು ಆಕ್ರಮಣಕ್ಕೆ ಮುಂದಾಗಬೇಡ. ನನ್ನ ತಂದೆಯ ಸಚಿವನಾದ ಪುಂಡರೀಕನೆಂಬ ನನ್ನ ಸ್ನೇಹಿತನಿದ್ದಾನೆ, ನನಗೆ ಅನುಕೂಲ ಮಾಡಿಕೊಡುತ್ತಾನೆ. ಹೀಗೆಂದು ಪನ್ನಗೇಂದ್ರನ ಪುತ್ರಿಯಾದ ಉಲೂಪಿ ಪುಂಡರೀಕನನ್ನು ನೆನೆಯುತ್ತಾಳೆ. ಮಿತ್ರ ಪುಂಡರೀಕ ಉಲೂಪಿಯನ್ನು ಕೇಳುತ್ತಿದ್ದಾನೆ, ತನ್ನನ್ನು ಕರೆಸಿದ ಕಾರಣವನ್ನು. ಆಗ ಉಲೂಪಿ ಪಾಂಡವರು ಅಶ್ವಮೇಧ ಯಾಗ ಮಾಡುತ್ತಿರುವುದನ್ನು, ಬೆಂಗಾವಲಿಗಾಗಿ ಬಂದ ಪಾರ್ಥನನು ಚಿತ್ರಾಂಗದೆಯ ಪುತ್ರನು ಕೊಂದನೆಂದು, ಅರ್ಜುನನ ಅಳಿವು ತಮ್ಮ ಮಾಂಗಲ್ಯದ ಮುತ್ತೈದೆತನದ ಅಳಿವು ಎಂದು, ಅದಕ್ಕೆ ಪಾರ್ಥನನ್ನು ಬದುಕಿಸಲು ಆದಿಶೇಷನಲ್ಲಿರುವ ದಿವ್ಯ ಮಣಿಯನ್ನು ತಂದು ತಮ್ಮ ಮಾಂಗಲ್ಯವನ್ನು ಪತಿಯನ್ನು ರಕ್ಷಿಸಬೇಕೆಂದು ಕೇಳಿಕೊಡುತ್ತಾಳೆ. ತನ್ನ ಕುರುಹನು ನೀಡಿ ಕಳಿಸುತ್ತಾಳೆ. ಆ ಪುಂಡರೀಕ ಫಣಿ ಬಳಿಕ ದುಃಖಿತೆಯಾದ ಉಲೂಪಿಯಂ ಸೈತಿಟ್ಟು, ಸಂಜೀವಕದ ಮಣಿಗೆ ಪೋಪೆನಾ ಅಹಿಪತಿಯ ಸಮಯಮಂ ಕಾಣ್ಬುದು, ಅರಿದಲಿ ತಳುವಾಗದಿರದು. ಈ ಪಾರ್ಥನಂಗ ಕಳಿವಾಗದಿರದು. ಅನ್ನೆಗಂ ರೂಪು ಕೆಡದಂತೆ ಕಚ್ಚುವೆನೀಗ, ಮದ್ವಿಷಂ ವ್ಯಾಪಿಸಲ್ ಓಡಲ್ ಕಳಲದೆನೆ. ಬಬ್ರುವಾಹನಂ ಕೇಳ್ದು ಮತ್ತಿಂ ತೆಂದನು. ತಕ್ಷಣ ಪುಂಡರೀಕನು ಯೋಚಿಸುತ್ತಾನೆ, ದಿವ್ಯ ಮಣಿಯನ್ನು ದೊರಕಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಅದಕ್ಕೆ ಕಾಲವೂ ಬೇಕಾಗುತ್ತದೆ. ಇದು ಅತ್ಯಂತ ಮಹತ್ವದ ಮತ್ತು ಹೊಣೆಗಾರಿಕೆಯ ಕಾರ್ಯ. ಹಾಗಾಗಿ ಅಲ್ಲಿಯವರೆಗೆ ಸವ್ಯಸಾಚಿಯ ಶವವು ಕೆಡದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಆತನ ಶರೀರವನ್ನು ಕಚ್ಚಿ ವಿಷ ವ್ಯಾಪಿಸುವಂತೆ ಮಾಡುತ್ತೇನೆ. ನಂತರ ಮಣಿಯ ಚಿಕಿತ್ಸೆಯಿಂದ ಅರ್ಜುನನನ್ನು ಬದುಕಿಸುತ್ತೇನೆ. ಅಲ್ಲಿಯವರೆಗೆ ನೀನು ಸಮಾಧಾನ ಮಾಡಿಕೊಂಡಿರಬೇಕು ಎಂದು ಪುಂಡರೀಕ ಹೇಳುತ್ತಾನೆ. ನಿಜ, ನಮ್ಮ ಆಡಳಿತೆಯಿಂದ ಸಣ್ಣ ಸಹಾಯ ಸಿಗಬೇಕೆಂದರೆ ಎಷ್ಟೋ ದಿನಗಳಾಗುತ್ತವೆ. ಏಕೆಂದರೆ ರಾಜಕಾರ್ಯಕ್ಕೆ ಅನೇಕ ನಿಯಮಗಳಿವೆ. ಆತನ ಮುಂದಾಲೋಚನೆಗೆ ನಾವು ತಲೆಬಾಗಬೇಕು. ಈ ಆಶ್ವಾಸನೆ ಕೇಳಿದ ಮಣಿಪುರದ ಅರಸು ಮತ್ತೆ ಪುಂಡರೀಕನಿಗೆ ಹೇಳುತ್ತಾನೆ, ಏನೆಂದರೆ, ಎಲೆ ಪುಂಡರೀಕ ಕೇಳು, ಕರ್ಣ ಸಂಭವಂ ಕಲಿಚಲ್ವನು, ಅತಿಬಲಂ ಶುಚಿ ಸುಗಣಿ ಕೋವಿದಂ ಕುಲವಿವರ್ಧನನು. ಈತನಂಗಮಂ ಕೆಡದಂತೆ ಮೊದಲೇ ನೀ ಕಚ್ಚಿ, ಬಳಿಕ ಫಲುಗುಣನ ದೇಹಮಂ ಕರ್ಚಿನಲು ಒಡರ್ಚಿ. ಫಣಿತಿಲಕನು ಅವರಿರ್ವರ ಶರೀರಂಗಳಂ ಕಚ್ಚಿ, ಸಲೆ ಸಂತವಿಟ್ಟು ನಂಬುಗೆ ಕೊಟ್ಟು ಬೀಳ್ಕೊಂಡು ಪಾತಾಳ ಕೈ ತಂದನು. ಸರ್ಪರಾಜ ಪುಂಡರೀಕ, ನಿನ್ನ ಸಹಾಯ ಸಹಕಾರಕ್ಕೆ ನಾವು ಸುಪ್ರೀತರಾಗಿದ್ದೇವೆ. ಒಂದು ವಿನಂತಿ ಎಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ದುರಂತ ನಾಯಕನೆನಿಸಿ
ಕೌರವನಿಗಾಗಿ ದೇಹಾರ್ಪಣೆ ಮಾಡಿದ ಕರ್ಣಕುಮಾರನ ಕಳೇಬರವು ಕೌಂತೆಯನ ಬಳಿ ಬಿದ್ದಿದೆ. ಆತನನ್ನು ಚಿಕಿತ್ಸೆಗೆ ಒಳಪಡಿಸಬೇಕಾಗಿದೆ. ಆತ ಮಹಾವೀರ, ಮುಗ್ಧ ಯುವಕ. ಆತನಿಂದ ಸಂತಾನವು ಬೆಳೆಯಬೇಕಾಗಿದೆ. ಆತನಿಗೂ ಮೊದಲು ಉಪಚಾರ ಮಾಡಬೇಕು ಎಂದಾಗ ಒಪ್ಪಿ ಅವರಿಗೆ ವಿಷ ಚಿಕಿತ್ಸೆ ಮಾಡಿ ಆದಷ್ಟು ಬೇಗ ಮಣಿಯೊಂದಿಗೆ ಹಿಂದಿರುಗುವೆನು ಎಂದು ನುಡಿದು ಪಾತಾಳಕ್ಕೆ ತೆರಳಿದ. ಕೌಂತೆಯನ ಕಡುವೀರಿಯಾದ ಕರ್ಣಕುಮಾರನ ಮೇಲೆ ಕುಮಾರ ಬಭ್ರುವಾಹನನಿಗೆ ಎಂತಹ ಗೌರವ, ವಿಶ್ವಾಸ! ಇದಲ್ಲವೇ ಹೃದಯ ವೈಶಾಲ್ಯ? ಗುಣಕ್ಕೆ ಮತ್ಸರ ಉಂಟೆ? ಶ್ರೀರಾಮಚಂದ್ರನ ಮೇರುಗುಣ ರಿಪೂಣಾಂ ಅಪಿ ವತ್ಸಲಂ ಎಂಬಂತೆ ಚಿತ್ರಾಂಗದೆಯ ಪುತ್ರನ ನಡತೆ ಆಳುವವರು ಈ ಗುಣವನ್ನು ಅಳವಡಿಸಿಕೊಳ್ಳುವರೇ? ಅತಳದಾಶ್ಚರ್ಯಮಂ ವಿತಳದ ವಿಚಿತ್ರಮಂ ಸುಗತದ ಸುರುಚಿಯಂ ಮಹಾತಳದ ಮಣಿಮಯೋನ್ನತಿಯಂ ತಳದ ತಾಳದತಿಶಯಮಂ ರಸಾತಳದ ರಂಜಿತವನು ಪ್ರತಿದಿನದೊಳ್ ಅರಿದು ಅರಿಯುತ್ತ ಆ ಪುಂಡರೀಕ ಫಣಿಪತಿ ನೋಡಿ ವಿಸ್ಮಿತನಾಗುತ್ತ ಐದಿದಂ ವಿತತರತ್ನ ಪ್ರಭಾಶೋಭಿತದ ಪಾತಾಳಲೋಕದ ಅಹಿರಾಜನೆಡೆಗೆ ಐದಿದಂ ಫಣಿರಾಜ ಪುಂಡರೀಕ ಮಣಿಯನ್ನು ಪಡೆಯಲೆಂದು ಪಾತಾಳಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಪುರಾಣಗಳಲ್ಲಿ ಈರೇಳು ಲೋಕಗಳಿವೆ ಎಂಬ ಉಲ್ಲೇಖವಿದ್ದಂತೆ ಕವಿ ಅತಳ, ವಿತಳ, ಸುತಳ, ಪಾತಾಳ, ತಳಾತಳ, ರಸಾತಳ ಈ ರೀತಿ ಪಾತಾಳ ಲೋಕಗಳ ವರ್ಣನೆಯನ್ನು ಲಕ್ಷ್ಮೀಶ ನಮ್ಮ ಮನಸ್ಸಿಗೆ ಕಟ್ಟಿಕೊಡುತ್ತಾ ಅಲ್ಲಿಯ ವಿಚಿತ್ರ ಚಿತ್ರ ರಂಜನೆ ಹೇಗೆ ಅತಿಶಯ ವೈಭವದಿಂದ ಕೂಡಿದ ಪ್ರತಿದಿನವೂ ಹೊಸತನ್ನು ಕಾಣುವ ಲೋಕವನ್ನು, ಮಾಯಾಲೋಕವನ್ನು ನೋಡಿ ನೋಡಿ ಅಚ್ಚರಿ ಪಡುತ್ತಾ ರತ್ನದ ಕಾಂತಿಯಿಂದ ಶೋಭಿಸುತ್ತಿರುವ ಫಣಿಪತಿಯ ಬಳಿಗೆ ಬರುತ್ತಾನೆ ಪುಂಡರೀಕ ಎನ್ನುತ್ತಾನೆ. ಫಲಿತ ಕಾಂಚನ ವೃಕ್ಷಲತೆಗಳ ಬನಂಗಳಿಂ ಜ್ವಲಿತ ನವರತ್ನ ಸೌಧಂಗಳ ಪುರಂಗಳಿಂ ಕಲಿತ ಪೀಯೂಷ ದೀರ್ಘಿಗಳಿಂ ಕನಕ ಅರವಿಂದದ ಕೊಳಂಗಳಿಂದೇ ಲಲಿತ ಲಾವಣ್ಯದ ಉರಗಾಂಗನೆಯರಿಂ ಸಮಾಕುಲಿತಮಾಗಿಹ ಭೋಗವತಿಯ ನದಿಯಿಂದೇ ನಿಶ್ಚಲಿತ ಸುಖ ನಿಲಯಂ ಎನಿಸಿದ್ದ ಪಾತಾಳಕ್ಕೆ ಪೌಂಡರೀಕಂ ಬಂದನು. ಸರ್ವಸಂಪತ್ತು ಸರ್ಪರಾಜ ವಾಸ ಮಾಡುವ ಪಾತಾಳದಲ್ಲಿ ಅಡಗಿದೆ ಎಂಬಂತೆ ಕವಿ ಲಕ್ಷ್ಮೀಶ ತಾನು ಪ್ರತ್ಯಕ್ಷವಾಗಿ ಕಂಡಂತೆ ಕಾಂಚನ ವೃಕ್ಷಗಳನ್ನು, ನವರತ್ನಗಳಿಂದ ರಚಿಸಲ್ಪಟ್ಟ ಅರಮನೆಗಳನ್ನು, ಸುವರ್ಣ ಕಮಲಗಳಿಂದ ಕೂಡಿದ ಕೊಳಗಳನ್ನು, ಲಾವಣ್ಯವತಿಯರಾದ ನಾಗಕನ್ನಿಕರನ್ನು, ಭೋಗವತಿ ನದಿಯಲ್ಲಿ ಜಲಕ್ರೀಡೆ ಆಡುತ್ತಿರುವ ಜೋಡಿಗಳನ್ನು, ಸುಖಕ್ಕೆ ಕೊರತೆಯೇ ಕಾಣದಂತಹ ಸ್ವರ್ಗದಂತಹ ಪಾತಾಳವನ್ನು ಹೊಕ್ಕನೆಂದು ವರ್ಣಿಸುತ್ತಾನೆ. ಇದನ್ನು ವಿಶ್ಲೇಷಿಸಿದಾಗ ಪಾತಾಳವು ವಿಷಮಯವಾಗಿದ್ದರೂ ನವರತ್ನಗಳಿಂದ ವಜ್ರವೈಢೂರ್ಯದಿಂದ ತುಂಬಿ ತುಳುಕಾಡುತ್ತಿದೆ. ಅಂತೆಯೇ ಸ್ವರ್ಗವು ಅಮೃತದಿಂದ ಕೂಡಿದೆ, ಮುತ್ತು ರತ್ನಗಳಿಂದ ಸಂಪನ್ನಗೊಂಡಿದ ಅಮೂಲ್ಯ ಹರಳುಗಳ ಸೌಧವನ್ನು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಅವುಗಳ ನಡುವೆ ಇರುವ ಭೂಲೋಕದಲ್ಲಿ ಮಣ್ಣು ಮರಳುಗಳಿಗೂ ಕೊರತೆ ಇದೆ ಎಂದರೆ ಮಾನವರ ಪಾಡು ಅರ್ಥವಾಗುತ್ತದಲ್ಲವೇ? ನವರತ್ನಮಯದ ಗೋಪುರದ ಕಾಂತಿಯ ದಿವ್ಯ ಭವನದಿಂ ನಾಗವಧುಗಳ ನೃತ್ಯ ಗೀತದುತ್ಸವದಿಂದ
ಪುಣ್ಯಗಂಧೋತ್ಕರದ ಪದ್ಮವನ ಪುಷ್ಪವಾಟಿಕೆಗಳಿಂದೆ ವಿವಿಧೋಪಚಾರ ಕೃತ ಪೂಜೆಗಳ ನಾನಾ ವಿಭವದಿಂದೆಸೆವ ಮಹಾಹಾಟಕೇಶ್ವರನೆಂಬ ಶಿವಲಿಂಗಮಿರೆ ಭೋಗವತಿಯ ತಟದೊಳ್ ಕಂಡು ಪುಂಡರೀಕಂ ಮಣಿದನು. ಮತ್ತೆ ವರ್ಣಿಸುತ್ತಿದ್ದಾನೆ. ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನಗಳ ಕಂಬಗಳು ಗೋಪುರಗಳೇ ಗೋಚರಿಸುತ್ತಿವೆ. ನಾಗನಾಗಿಣಿಯರ ನರ್ತನ ನಾಟ್ಯ ಒಂದೆಡೆಯಾದರೆ ಇನ್ನೊಂದೆಡೆ ಉತ್ಸವವನ್ನು ನೆರವೇರಿಸುತ್ತಿವೆ. ಕೆಲವು ಕೊಳಗಳು ಕಮಲದ ಪುಷ್ಪಗಳಿಂದ ಕಣ್ಣಿಗೆ ಆನಂದ ನೀಡುತ್ತಿವೆ. ಇಲ್ಲಿ ಆ ಸಂಖ್ಯೆಯಲ್ಲಿ ನಾಗನಾಗಿಣಿಯರು ಸೇರಲು ಕಾರಣವೆಂದರೆ ಭೋಗವತಿ ತೀರದಲ್ಲಿ ಮಹೇಶ್ವರನ ಶಿವಲಿಂಗವಿದ್ದುದು. ಅಲ್ಲಿ ಇವರೆಲ್ಲ ಪೂಜೆ ಅರ್ಚನೆ ಮಾಡುತ್ತಿದ್ದಾರೆ. ಎಷ್ಟೆಂದರೂ ಉಮಾಪತಿ ಉರಗಾಭರಣನಲ್ಲವೇ, ಮಹೇಶ್ವರನಿಂದ ಮಣಿಯನ್ನು ಪಡೆದು ಉಪಕೃತರಾಗಿದ್ದಾರಲ್ಲವೇ. ಪುಂಡರೀಕನು ಅಲ್ಲಿಯ ಶಿವಲಿಂಗಕ್ಕೆ ಭಕ್ತಿಪೂರ್ವಕ ನಮಸ್ಕರಿಸಿದ. ಶಿವನು ಎಲ್ಲ ಜೀವಿಗಳಿಗೂ ಪ್ರಿಯನಾಗಿರುವವನಲ್ಲವೇ. ದಿವ್ಯ ಭವನದೊಳ್ ಅನೇಕಾಸುರ ಸುರಾದಿ ನಿಖಿಳವ್ಯಾಳ ವ್ರತನಾಗಿ ವರಘಣಾಮಣಿ ಸಹಸ್ರವ್ಯೂಹದರ್ಚಿಯಿಂದ ಉರುಕಾಯ ಕಾಂತಿಯಿಂ ದೇದೀಪ್ಯಮಾನನಾಗಿ ಅವ್ಯಾಕುಲದೊಳ್ ಅಚ್ಯುತ ಧ್ಯಾನದಿಂದೆ ಕರ್ತವ್ಯದಿಂದ ಅವನಿಯಂ ತಾಳ್ದನು. ಅರ್ಘ್ಯೋತ್ತಮ ದ್ರವ್ಯಕಧಿಪತಿಯಾಗಿ ರಂಜಿಸುವ ಶೇಷನೋಲಗಕ್ಕೆ ಉರಗನೈತಂದನು. ಅರಿಯದ ಮೂರ್ಖರು ಉರಗಗಳ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದಾರೆ, ಸುಮ್ಮನೆ ಭೀತಿಯನ್ನು ಹರಡಿದ್ದಾರೆ. ಹಾಗಾಗಿ ನಾಗ ಸಂಕಲವು ಕ್ಷೀಣಿಸುತ್ತಿದೆ. ಪಶುಪತಿಯು ಎಲ್ಲ ಪ್ರಾಣಿಗಳನ್ನು ದಯೆಯಿಂದ ಕಾಣುವಂತೆ ಕವಿ ಲಕ್ಷ್ಮೀಶನೂ ಇವುಗಳ ಬಗ್ಗೆ ಗೌರವ ಮತ್ತು ಆದರಗಳನ್ನು ಹೊಂದಿದ್ದಾನೆ. ಅನೇಕ ಉರಗಗಳು ಧ್ಯಾನಾಸಕ್ತರಾಗಿದ್ದವು ಎನ್ನುತ್ತಾನೆ. ಅಂತೆಯೇ ಅವುಗಳ ಹೆಡೆಯಲ್ಲಿ ಇರುವ ಮಾಣಿಕ್ಯವೂ ದೇದೀಪ್ಯವಾಗಿ ಕಾಣಿಸುತ್ತಿದೆ ಎಂದು ವರ್ಣಿಸುತ್ತಾನೆ. ಸೃಷ್ಟಿ ನಿಯಮವನ್ನು ಪಾಲಿಸಲು ಭೂಮಿಯನ್ನು ಕಾಪಾಡುತ್ತಾ ದ್ರವ್ಯ ಸಂಪತ್ತನ್ನು ಕಾಪಾಡುತ್ತಿರುವ ವೈಭವವನ್ನು ಪುಂಡರೀಕ ಕಂಡು ವಿಸ್ಮಿತನಾಗುತ್ತಾನೆ. ಸಭಾಭವನದ ಬಳಿಗೆ ಬಂದು ಮುಂದೆ ಪುಂಡರೀಕಂ ಸಮಯಮರಿದು ಉರಗರಾಜನಂ ಕಂಡು ಎರಗಿ ನುಡಿದನು. ಅವಧರಿಸೆಲೆ ಫಣೀಂದ್ರ ಭೂಮಂಡಲದ ರಾಯರುಳ್ ಪಾಂಡು ಸುತಕಾರವರ್ಗೆ ಆದುದು ಆಹವಂ ಅದರೊಳು ದಿಂಡುದರಿದಹಿತರಂ ಭೀಷ್ಮನಂ ಕೊಂದನಾಖಂಡಲಾತ್ಮಜಂ ಅದರ ಪಾತಕಕ್ಕೆ ನೃಪತಿ ಕೈಕೊಂಡನು. ಅಚ್ಯುತನಗ್ನೆಯಿಂ ಕ್ರತುವನು ಕೈಕೊಂಡನು. ಆಯ್ತು ಗಂಗಾಶಾಪಂ ಅರ್ಜುನಂಗೆ ಅಚ್ಯುತನಗ್ನೆಯಿಂ ಕ್ರತುವನು ಕೈಕೊಂಡನು. ಪುಂಡರೀಕನು ದೊರೆಯ ಸಮಯವನ್ನು ವೀಕ್ಷಿಸಿ ಒಡ್ಡೋಲೋಗದಲ್ಲಿ ವಿರಾಜಮಾನನಾಗಿದ್ದ ನಾಗೇಂದ್ರನನ್ನು ನಮಸ್ಕರಿಸಿ ತಾನು ಬಂದ ಕಾರ್ಯದ ಅವಸರವನ್ನು ವಿವರಿಸುತ್ತಾನೆ. ಮಣಿರಾಜನೇ, ಭೂಮಣ್ಣದಲ್ಲಿ ಕೌರವ ಪಾಂಡವರಲ್ಲಿ ವೈಮನಸ್ಸು ಉಂಟಾಗಿ ಘೋರವಾದ ಮಹಾಭಾರತ ಯುದ್ಧ ಸಂಭವಿಸಿದ ಸಂಗತಿ ನಿನಗೆ ತಿಳಿದಿದೆ. ಆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಮುಂತಾದ ಗುರು ಹಿರಿಯರನ್ನು ಹತ್ಯೆಗೈದ ದೋಷ ನಿವಾರಣೆಗೆ ಪಾಂಡವರು ಅಶ್ವಮೇಧ ಯಾಗವನ್ನು ಸಂಪನ್ನಗೊಳಿಸಲು ಶ್ರೀಕೃಷ್ಣನ ಆದೇಶದಂತೆ ಮುಂದುವರಿದಿದ್ದಾರೆ. ದುರಂತವೆಂದರೆ ಗಂಗೆಯ ಶಾಪ ಅರ್ಜುನನನ್ನು ಕಾಡಿದೆ. ಮುಂದೆ
आजाह्नवीयशापदिं बभ्रुवाहनं वाजिसहित ऐदिदधनञ्जयन तलयिं महाजियुळ्तरिये ಪತಿಶೋಕಮಂ ತಾಳಲಾರದೆ ನಿನ್ನ ಮಗಳು ಉಲೂಪಿ ತೇಜದಿಂದೆ ಸೇವ ಸಂಜೀವಕರಮಣಿಯಂ ಪ್ರಯೋಜನಕ್ಕೆ ತಹುದೆಂದು ಕಳುಹಿದೊಡೆ ಬಂದೆನು. ವ್ಯಾಜದಿಂದೆ ನೋಡೆನುತೆ ಕೊಟ್ಟನು ಅವಳ ಕುರಹಂ ಪನ್ನಗೇಶ್ವರಂಗೆ ಕೊಟ್ಟನು. ಈ ಅಶ್ವದ ರಥದ ಬೆಂಗಾವಲಲ್ಲಿರುವ ಮಧ್ಯಮ ಪಾಂಡವ ಪುತ್ರ ಮಣಿಪುರದ ಅರಸನು ಬಂಧಿಸುತ್ತಾನೆ. ಅದರ ಹಣೆಯಲ್ಲಿರುವ ಫಲಕವನ್ನು ಓದಿ ರೋಷಾವೇಶನಾಗುತ್ತಾನೆ. ಸಾಮರ್ಥ್ಯವಿದ್ದವರು ಕಟ್ಟಿ ಹಾಕಬೇಕು. ಹಾಗಾದರೆ ನನಗೆ ಸಾಮರ್ಥ್ಯವಿಲ್ಲವೇ? ಆದರೆ ದುಡುಕಿನಿಂದ ತಂದೆ ಮಕ್ಕಳಲ್ಲಿ ಘೋರ ಯುದ್ಧ ಸಂಭವಿಸುತ್ತದೆ. ಆದರೆ ಸುರನದಿ ಗಂಗೆಯ ಶಾಪದಿಂದ ಮಗ ಬಭ್ರುವಾಹನದಿಂದಲೇ ಪಾರ್ಥನ ಹತ್ಯೆಯಾಗುತ್ತದೆ. ಪತಿಯನ್ನು ಕಳೆದುಕೊಂಡ ನಿನ್ನ ಪುತ್ರಿ ಉಲೂಚಿ ದುಃಖದ ಮಡುವಿನಲ್ಲಿ ಮುಳುಗಿ ದೇಹತ್ಯಾಗಕ್ಕೂ ಮುಂದಾಗಿದ್ದಾಳೆ. ಆದ್ದರಿಂದ ನಿನ್ನ ಅಳಿಯ ಅರ್ಜುನನನ್ನು ಬದುಕಿಸಲು ಸಂಜೀವಿನಿ ಮಣಿಯನ್ನು ಪಡೆಯಲು ಬಂದಿದ್ದೇನೆ ಎಂದು ಉಲೂಚಿ ಕಳುಹಿಸಿದ ಕುರುಹುಗಳನ್ನು ಕೊಟ್ಟು ಪುಂಡರೀಕ ತೋರಿಸುತ್ತಿದ್ದಾನೆ. ಆ ಪುಂಡರೀಕ ನಿಂತೆಂದು ಉರಗರಾಜಂಗೆ ಉಲೂಪಿ ಕಳುಹಿದ ಕರ್ಣಕಂಠಭೂಷಣದ ಸ್ವರೂಪಮಂ ಮುಂದಿರಿಸಿ ನಿನ್ನ ನಿಜ ಜಾಮಾತನರ್ಜುನಂ ಸುಜನದ ಇಳೆಗೆ ಶ್ರೀಪತಿಯ ಸಖನು ಇಂದ್ರಸೂನು ಧರ್ಮಾನುಜಂ ಭೂಪಾಲರುಳ್ ಪೆಸರ್ವಡೆದವಂ ಜೀವಿಸೆ ಪರೋಪಕಾರಂ ಕೊಲ್ಲಮಲ್ಲ ನಿನಗೆ ಅದರಿಂದೆ ಕುಡುಬದು ಮಣಿಯನೆಂದನು. ಇದೋ ನೋಡು, ನಿನ್ನ ಮಗಳು ನೀಡಿದ ಕುರುಹುಗಳನ್ನು. ನಿನ್ನ ಅಳಿಯ ಅರ್ಜುನ ಮಹಾಸಮರ್ಥ, ಸಜ್ಜನ, ಧರ್ಮದಲ್ಲಿ ನಡೆಯುವವರನ್ನು ಕಾಪಾಡುವವನು. ಇನ್ನೂ ಹೆಚ್ಚಾಗಿ ಆತ ಸಾಕ್ಷಾತ್ ಶ್ರೀಕೃಷ್ಣನ ಭಕ್ತನೂ ಭಾವನೂ ಹೌದು. ಅಷ್ಟೇ ಅಲ್ಲ, ದೇವತೆಗಳ ಒಡೆಯನಾದ ವಾಸವನ ಸೋನು. ಬಿಲ್ಲುವಿದ್ಯೆಯಲ್ಲಿ ಆತನನ್ನು ಮೀರಿಸುವವರಾರೂ ಇಲ್ಲ ಎಂದು ಅವರ ಗುರುಗಳಾದ ದ್ರೋಣಾಚಾರ್ಯರೇ ಪ್ರಶಂಸಿಸಿದ್ದಾರೆ. ಇನ್ನೂ ವಿಶೇಷವೆಂದರೆ, ಯಾವತ್ತೂ ಧರ್ಮವನ್ನೇ ಪ್ರತಿಪಾದಿಸಿಕೊಂಡಿರುವ ಧರ್ಮರಾಜನ ಆದೇಶದಂತೆ ನಡೆಯುವ ಸದ್ಗುಣವುಳ್ಳವನು ಎಂದು ಆತನ ಅಳಿಯನಾದ ಅರ್ಜುನನನ್ನು ತನ್ನ ಮನಸ್ಸಿಗೆ ಮೀರುವಂತೆ ಹೊಗಳುತ್ತಿದ್ದಾನೆ. ಮತ್ತೆ ಏನೋ ವಿಧಿಲಿಖಿತ, ಪ್ರಪಂಚದಲ್ಲಿ ಪರೋಪಕಾರಿಗಳನ್ನು ಉಳಿಸಲು ಪ್ರಯತ್ನಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ದಿವ್ಯ ಮಣಿಯನ್ನು ನೀಡಿ ಸತ್ಕಾರ್ಯಕ್ಕೆ ಸಹಕಾರಿಯಾಗೋ ಅರ್ಜುನನ್ನು ಉಳಿಸು ಎಂದು ಹೇಳುತ್ತಾನೆ. ಶೇಷರಾಜಂ ಬಳಿಕ ತನ್ನ ತನುಜಯ ಕರ್ಣಭೂಷಣವನು ಆ ಕಂಠಸೂತ್ರಮಂ ಕಂಡು ಸಂತೋಷವರ್ಜಿತನಾಗಿ ಪೊರೆಯೊಳಿಹ ತಕ್ಷಕಾದ್ಯ ಹಿಪತಿಗಳಂ ನೋಡುತ್ತೆ ದೋಷಮೇನಿದಕ್ಕೆ ಮಣಿಯಂ ಕುಡುಮೆವು ಐಸಲೆ ವಿಶೇಷ ಫಲಂ ಮಹುದು ಆರ್ಜಿಸಿದ ವಸ್ತು ಲೋಗರಭಿಲಾಷೆಗಾದೊಡೆ ಪಾರ್ಥನು ಉತ್ತಮಂ ವೈಷ್ಣವಂ ಜಾಮಾತನು ಯಮಗೆಂದನು. ಪುಂಡರೀಕನು ನೀಡಿದ ಮಗಳ ಕುರುಹುಗಳನ್ನು ಕಂಡು ಖಚಿತಪಡಿಸಿಕೊಂಡು
ಆದಿಶೇಷ ಹೇಳುತ್ತಿದ್ದಾನೆ, ತನ್ನ ಎಡಬಲದಲ್ಲಿರುವ ತಕ್ಷಕ, ಧೃತರಾಷ್ಟ್ರ ಮುಂತಾದ ಸರ್ಪರಾಜರುದ್ದೇಶಿಸಿ ಮಗಳ ಮಾಂಗಲ್ಯವನ್ನು ಉಳಿಸಲು, ಅಳಿಯ ಅರ್ಜುನನನ್ನು ಬದುಕಿಸಲು ವಿಶೇಷ ಪ್ರಯತ್ನಗಳಿಂದ ಪಡೆದ ದಿವ್ಯಮಣಿಯನ್ನು ಅವರಿಗೆ ನೀಡುತ್ತೇನೆ. ಇದರಿಂದ ಫಲ್ಗುಣನು ಬದುಕಲಿ. ಸಜ್ಜನರ ಸಾವಿನಿಂದ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗುತ್ತದೆ. ಸಜ್ಜನರನ್ನೆಲ್ಲ ಉಳಿಸುವುದು ನಮ್ಮ ಕರ್ತವ್ಯ. ಪಾರ್ಥನ ಬದುಕು ಸಾರ್ಥಕದಿಂದ ಕೂಡಿದೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಪರಮ ಭಕ್ತ, ಪರಮ ಭಾಗವತೋತ್ತಮ ಎಂದು ತನ್ನ ಸಮರ್ಪಕ ನಿರ್ಧಾರವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಏಕೆಂದರೆ ದೊರೆ ತಾನೊಬ್ಬನೇ ಅಭಿಪ್ರಾಯವನ್ನು ಪಡಬಾರದು ಎಂಬ ದೃಷ್ಟಿಯಿಂದ. ಕೇಳಿದು ಮಾನದಿಂ ತಮ ತಮಗೆ ನಿಖಿಳ ಸರ್ಪಾಳಿ ಚಿಂತಿಸೆ ಬಳಿಕ ಧೃತರಾಷ್ಟ್ರನೆಂಬ ದುರ್ವ್ಯಾಳಪತಿ ನುಡಿದನು, ಎಲೆ ನಾಗೇಂದ್ರ, ತಮ್ಮವಸರಕ್ಕೆ ಬೇಹುದು ಅನ್ಯರ ವೇಳೆಗಿತ್ತೊಡೆ ಮರಳಿ ಬಂದ ಪುದೆಗೆ ಮಾನವರ್ ಖೂಳರ್ ಕೃತಜ್ಞರ್ ಉಪಕಾರಮಂಬಲ್ಲರೇ. ವೃಥಾ ಆಲೋಚನೆಗಳಿದೇತಕ್ಕೆ ಮಣಿಯಂ ಕುಡದಿರು ಎನೆಗೆ ಫಣಿಪನು ಇಂತೆಂದನು. ಇಂತೆಂದ ಫಣಿರಾಜನ ತೀರ್ಮಾನವನ್ನು ಕೇಳಿ ಸರ್ಪಗಳು ತಮ್ಮಲ್ಲೇ ಗೊಣಗಿಕೊಂಡವು. ಕೆಲವರು ತಪ್ಪೇನಿಲ್ಲ, ನೀಡಬಹುದು ಎಂದರೆ, ಕೆಲವರು ಮಣಿಯನ್ನು ನೀಡುವುದು ಬೇಡ ಎಂದರು. ನೇರವಾಗಿ ದೊರೆಯನ್ನು ತಡೆಯಲು ಯಾರೂ ಮುಂದಾಗದಿದ್ದಾಗ ಧೃತರಾಷ್ಟ್ರನೆಂಬ ಕೆಟ್ಟ ಹುಳ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ. ಎಲೇ ನಾಗೇಂದ್ರ, ಅವಶ್ಯಕತೆ ಇದ್ದಾಗ ಜೀವಿಗಳು ಇನ್ನೊಬ್ಬರನ್ನು ಕಾಡಿ ಬೇಡಿ ಕೇಳುವುದು ಸಹಜ. ಆದರೆ ತಮ್ಮ ಕೆಲಸವಾದ ಮೇಲೆ ಸುರಕ್ಷಿತವಾಗಿ ಹಿಂದಿರುಗಿಸುವುದು ಕೆಲಸ ಮಾಡುವವರು ವಿರಳ. ವಿಶೇಷವಾಗಿ ಮನುಷ್ಯರಷ್ಟು ಕೃತಜ್ಞರು ಬೇರೆ ಯಾರೂ ಇಲ್ಲ. ಮಹಾಸ್ವಾರ್ಥಿಗಳು ತಮ್ಮ ಕೆಲಸವಾದ ಮೇಲೆ ಮುಖ ತಿರುಗಿಸಿ ಹೋಗುತ್ತಾರೆ. ಹಾಗಾಗಿ ಮಣಿಯನ್ನು ನೀಡದಿರು ಎಂದು ಹೇಳುತ್ತಾನೆ. ನಾಡೊಳ್ ಊರೊಳ್ ಮನೆಯೊಳ್ ಓರೋರ್ವರುಂಟು ಪರಪೀಡೆಗಳು ಕದೆ ವಕ್ರಗತಿಯಿಂದೆ ನಡೆವ ಕಡುಗೇಡಿಗರ್ ನಿನ್ನಂತೆ ಶಿವ ಶಿವ ಪ್ರಾಣಿಗಳ್ ದುಃಖಾರ್ತರಾಗಿ ಬಂದು ಬೇಡಿದೊಡೆ ತನಗುಳ್ಳ ವಸ್ತುವಂ ಕುಡದೆ ಕೆಡೆ ನೋಡುವೆನು ಅಧಿಕನೇ ದಧೀಚಿ ಶಿಬಿಗಳ ಮಾಳ್ಕೆ ಖೋಡಿಯಾದುದೇ ಮಣಿಯ ನೀವೆಂ ಕಿರೀಟಿಗೆನೆ ಧೃತರಾಷ್ಟ್ರ ನಿಂತೆಂದನು. ಅದಕ್ಕೆ ಪನ್ನಗರಾಜ ಕೊಡುವ ಉತ್ತರ ಅತ್ಯಂತ ಮಾರ್ಮಿಕವಾಗಿದೆ. ನಿನ್ನ ಮಾತಿನಂತೆ ಮನೆಯಲ್ಲಿ, ಊರಲ್ಲಿ, ನಾಡಿನಲ್ಲಿ ನಿನ್ನಂತೆ ಒಬ್ಬಿಬ್ಬರು ಕೆಟ್ಟವರು ಇದ್ದಾರೆ. ಅವರಿಗೆ ಉಪಕಾರ ಮಾಡುವ ಮನಸ್ಸೂ ಇರುವುದಿಲ್ಲ, ಇನ್ನೊಬ್ಬರು ಮಾಡುವುದನ್ನು ಸಹಿಸುವುದೂ ಇಲ್ಲ. ನಮ್ಮಲ್ಲಿ ಇದ್ದ ವಸ್ತುವನ್ನು ಸಂದಿಗ್ಧ ಕಾಲದಲ್ಲಿ ಬಂದು ಸಹಾಯಕ್ಕೆ ಕೇಳಿದಾಗ ನಿರಾಕರಿಸುವುದು ಜೀವಿಗಳ ಲಕ್ಷಣವೇ? ಇದರಿಂದ ನಮ್ಮನ್ನು ಶ್ರೇಷ್ಠರೆನ್ನುತ್ತಾರೆಯೇ? ಪೂರ್ವದಲ್ಲಿ ದೇವತೆಗಳಿಗೆ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಲು ತನ್ನ ದೇಹವನ್ನೇ ತ್ಯಾಗ ಮಾಡಿದ ದದೀಚಿ ಮಹರ್ಷಿಗಳು ಎಂದೆಂದಿಗೂ ಪ್ರಾತಸ್ಮರಣೀಯರಲ್ಲವೇ? ಪ್ರಾಣಿಗಾಗಿ ಪ್ರಾಣವನ್ನೇ ಸಮರ್ಪಿಸಲು ಮುಂದಾದ ಶಿಬಿ ಚಕ್ರವರ್ತಿಯಂತಹ ತ್ಯಾಗಿಗಳು ಲೋಕದಲ್ಲಿ ಇದ್ದಾರೆ. ಪರೋಪಕಾರಾರ್ಥಾಯ ಇದಂ ಶರೀರಂ. ಹಾಗಾಗಿ ನಾನು ಮಣಿಯನ್ನು ನೀಡುತ್ತೇನೆ, ಅದು ನಮಗೆ ಮತ್ತೆ ದೊರೆಯುತ್ತದೆ ಎಂದು ಖಚಿತವಾಗಿ ಹೇಳಿದ. ಇದನ್ನು ಮಾನವರೆಲ್ಲರೂ ಮನನ ಮಾಡಿಕೊಳ್ಳಬೇಕು. ಹೇಳದಂ ತಿರದು ಪುರುಷಾರ್ಥಮಂ ನೋಡಿದೊಡೆ ಕಾಳಹುದು ನಾಗಲೋಕದ ಬಾಳ್ಕೆ ಮೀರಿ ಪಾತಾಳಕ್ಕೆ ಮತಂಗ ಋಷಿ ಶಾಪರಿಂ ಬಾರನೈಸಲೆ ಗರುಡನು ಇಳೆಯ ಮೇಲೆ ತಾಳಬಲ್ಲನೆ ನಮ್ಮ ರತ್ನಮಂ ಕಂಡು ನರರಾಳಿಕೆಗಳು
ಅಲ್ಪಕಾಲಂಗಳಿಂದ ಉಳಿದೊಡಂ ನಾಳೆ ಪಾಂಡವನಳಿಯದಿರ್ದಪನೇ ಮಣಿಯಂ ಕುಡದಿರಲ್ಕೆ ತೆಂದನು. ಇನ್ನು ಮುಂದೆ ಲಕ್ಷ್ಮೀಶ ಕವಿ ಲೌಕಿಕ ಪ್ರಪಂಚದಲ್ಲಿ ನಾವು ಸಾಧಕ ಬಾಧಕಗಳ ಬಗ್ಗೆ ಮಾತನಾಡುವಂತೆ ಚರ್ಚೆಯನ್ನು ಪ್ರಾರಂಭಿಸುತ್ತಿದ್ದಾನೆ. ಮಣಿಯನ್ನು ಕೊಡುವುದಾಗಿ ಹೇಳಿದಾಗ ಧೃತರಾಷ್ಟ್ರ ಸರ್ಪ ಮತ್ತೆ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ. ಮಣಿಯನ್ನು ಕೊಡದಂತೆ ತಡೆಯುವ ಎಲ್ಲ ಸಾಹಸಗಳನ್ನು ಮಾಡುತ್ತಾ ತಾರ್ಕಿಕವಾಗಿ, ನಾಗರಾಜ, ಮಾನವರ ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ಪಾತಾಳದಲ್ಲಿ ವಾಸಿಸುವ ನಾವು ಎಷ್ಟೇ ಐಶ್ವರ್ಯವಿದ್ದರೂ ಎಂತಹ ಅಪಾಯದಿಂದ ಬದುಕುತ್ತಿದ್ದೇವೆ ಎಂಬ ಅರಿವು ನಿನಗಿದೆ. ಮತಂಗ ಋಷಿಯ ಶಾಪ ಬೇರೆ. ದಿವ್ಯಮಣಿ ನಮ್ಮಿಂದ ದೂರವಾಗಿದೆ ಎಂದು ತಿಳಿದರೆ, ಗರುಡನಿಂದ ಅಪಾಯವಾದರೆ, ಮತ್ತೆ ಪಾಂಡುಪುತ್ರ ಇಂದೇನೋ ಮಣಿಯ ಚಿಕಿತ್ಸೆಯಿಂದ ಬದುಕೆ ಬಂದನೆಂದು ಭಾವಿಸೋಣ, ಮತ್ತೆ ಆತನಿಗೆ ಮರಣ ಬರದಿರುತ್ತದೆಯೇ? ಸಾವು ನಿಶ್ಚಿತವಲ್ಲವೇ ಎಂಬ ಇತರರು ಧ್ವನಿಗೂಡಿಸುವಂತೆ ಜನಹಿತದ ಯೋಜನೆಯನ್ನು ಅಡ್ಡಿಪಡಿಸುವಂತೆ ತಡೆದ. ಕಷ್ಟದಿಂದಾವು ಮಣಿಯಂ ಕುಡದೆ ಮಾಂಡೊಡೆಂ ನಷ್ಟಮಾದ ಪುದೆ ಪಾರ್ಥನ ಜೀವಂ ಅಸುರಾರಿ ಇಷ್ಟನಲ್ಲವೇ ಪಾಂಡವ ಪ್ರಾಣನಾಗಿರ್ಪನಂ ತಲ್ಲದೆ ಆತನರ್ಗೆ ಸ್ಪಷ್ಟದಿಂ ಕೃಷ್ಣ ಕಾರುಣ್ಯ ಸಂಜೀವನಂ ದೃಷ್ಟವಾಗಿರಲು ಇದರ ಹಂಗದೇತಗೆ ನೀನರಿಷ್ಟನಾಗದಿರಿನ್ನು ಮಿಗಿಸಿಕೊಳ್ಳೆವು ಲೇಸನೆಂದೊಡೆ ಅವನಿಂ ತೆಂದನು. ಇಷ್ಟು ಹೇಳುತ್ತಿರುವಾಗ ನಾಗರಾಜ ಇನ್ನೂ ಒಂದೆರಡು ಮಾತುಗಳನ್ನಾಡುತ್ತಾನೆ. ನೋಡಿ, ನಾವು ಕಷ್ಟದಿಂದ ಪಡೆದ ಮಣಿಯನ್ನು ಮಧ್ಯಮ ಪಾಂಡವನಿಗೆ ನೀಡದಿದ್ದರೆ ಅವರಿಗೇನೂ ನಷ್ಟವಿಲ್ಲ. ಏಕೆಂದರೆ ಮಮ ಪ್ರಾಣಾಹಿ ಪಾಂಡವ ಎಂದು ಹಂತ ಹಂತದಲ್ಲಿಯೂ ಹರಿಯು ಕೌಂತೆಯನನ್ನು ಕಾಪಾಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹನುಮಧ್ವಜನನ್ನು ಪಾರ್ಥ ಸಾರಥಿಯು ರಕ್ಷಿಸದೇ ಇರುವನೇ? ಆದ್ದರಿಂದ ನಾವು ಮಣಿಯನ್ನು ನೀಡಿ ನಮ್ಮ ಔದಾರ್ಯವನ್ನು ವ್ಯಕ್ತಪಡಿಸುವುದು ಒಳಿತಲ್ಲವೇ ಎಂಬ ವ್ಯಾವಹಾರಿಕ ವಾದವನ್ನು ಲಕ್ಷ್ಮೀಶ ಇಲ್ಲಿ ಸಂಗ್ರಹಿಸಿ ನೀಡಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.